ನಮ್ಮ ರೂತಮ್ ಶನಿವಾರ ಯಾಕೆ ತಿಂತಾಳೆ, ಅದಕ್ಕೆ ಮತ್ತೆ ವಾಂತಿ 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 ರಾತ್ರಿ ಎಲ್ಲಾನು. ನಾನು ಹೇಳಿದೆ ಬೇಡ ಕಣಮ್ಮ ತಿನ್ನಬೇಡ ಅಂತ ಕೇಳಲಿಲ್ಲ. ಮೊದ್ಲಿಂದಲೂ ಅವಳು ತಿಂದಿಲ್ಲ ಶನಿವಾರ. ಅವಳಿಗೆ ಕೂದಲಿರಲಿಲ್ವಲ್ಲ, ಅವಾಗ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಮಾಡ್ಕೊಂಡಿದ್ಲು. ದೇವ್ರೆ ಕೂದಲು ಬಂದ್ಬಿಟ್ರೆ ಪ್ರತಿ ಶನಿವಾರ ನಾನು ನಿನಗೆ ಪೂಜೆ ಮಾಡ್ತೀನಿ, ಮುಡ್ಪು ಹಾಕ್ತೀನಿ, ಚಿಕನ್ ಮಟನ್ ಏನೂ ತಿಂಬಲ್ಲ ಅಂತೇಳಿ ಹರಕೆ ಮಾಡ್ಕೊಂಡಿದ್ಲು. ಹರಕೆ ಮಾಡ್ಕೊಂಡಳು. ಅದು ಹೆಂಗಿರ್ಬೇಕು ಹಂಗಿರ್ಬೇಕು. ಅದಕ್ಕೆ ಮತ್ತೆ ರಾತ್ರಿ ಎಲ್ಲ ವಾಂತಿ ವಾಂತಿ ವಾಂತಿ. ಅದಕ್ಕೆ ಹಿಂಗಾಗಿರೋದು. ಹೇಳಿರಿ ಸೀಟ್ ಬರ್ತಾವೆ. ಅದಕ್ಕೆ ನಾನು ಯಾತಿ ಹೇಳಕ್ಕೆ ಹೋಗಲಿಗಳಪ್ಪ, ಹೇಳತ್ಕಿಗಳಪ್ಪ, ನಮ್ಮಮ್ಮ ಹಿಂಗೆ ಹೇಳ್ತು ಅಂತಾರೆ. ಯಪ್ಪ ಎಲ್ಲರೂ ಇದ್ದೋಟು ನಮಗೆ ಬದುಕು ಸ್ಯಾನೇನೆ. ಈಗ ಇವರೆಲ್ಲ ಊರಿಗೆ ಹೋಗ್ಬಿಟ್ರತ್ಲ ನಮ್ಗೆ ಯಾವ ತಲೆನೋವಿರಲ್ಲತ್ತ. ನಾನು ನಮ್ಮ ಅಯ್ಯಪ್ಪ, ನಮ್ಮ ಅತ್ತೆ, ನಮ್ಮ ಮಾಮ. ನಮ್ಮ ಅತ್ತೆನೂ ಹಾಲೇನೆ ಇವಾಗಲ ವಾಕುಸರ್ ಮಂತಕ್ಕೆ ಹೋಗುತ್ತೆ, ಸ್ಯಾನೆ ಅಲ್ಲೇ ಇರುತ್ತೆ. ಅದಕ್ಕೇ ನಾನು ನನ್ನ ಗಂಡ ಇಬ್ಬರೇನೆ ಇರ್ತೀನಿ. ನಮ್ಮ ಮಾಮನ ಕಡೆಗೆ ಇರುತ್ತೆ, ನಮ್ಮ ಅತ್ತೆ ಅಲ್ಲೇ ಇರುತ್ತೆ. ಮಾಮನೂ ಹೋಗುತ್ತೆ ಅಷ್ಟೇ ದಿನ ಬರ್ತ ಮೇಲೆ ನಮ್ಮ ಅತ್ತೆ ಇಲ್ಲಿರುತ್ತೆ ಅಲ್ಲಿ. ಹಂಗತ್ತೆ ಇವ್ರು ಹೋಗ್ಬಿಟ್ರೆ ಅತ್ತ ಸುಮ್ಮನೆ ಆ ಸಡೆ ಬರುತ್ತೆ, ಹೋಗಮ್ಮ ಅಮಾಸೆ ಒಳಗೆ ಹೋಗ್ಬಿಡ್ರಿ ಅಂತೇಳಿ ಹೇಳ್ತೀನಿ. ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಇರೋದನ್ನೇ ಹೇಳ್ಬಿಡ್ತೀನಿ. ಸುಮ್ಮನೆ ಆ ಸಡೆ ಬರುತ್ತೆ ಕಣಮ್ಮ, ಹೋಗಿ ನಿಮ್ಮ ಪಾಡಿಗೆ ನೀವು ಊರಿಗೆ ಹೋಗ್ರಿ, ಒಟ್ಟು ಮನೆ ಮಠ ಒಟ್ಟು ಬಿಟ್ಟು ಬಂದಿದ್ದೀರಾ, ಎತ್ತಲ ಏನೋ ಏನೋ ಅಂತೀನಿ. ಯಾಕೆ ರಾತ್ರಿ ಎಲ್ಲ ಕಕ್ಕೊಂಡ್ಲು. ಅದು ಏನಾಗೈತೋ ಏನೋ ಗೊತ್ತಿಲ್ಲ. ರಾತ್ರಿ ಎಲ್ಲ ವಾಂತಿ 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 ವಾಂತಿ. ಶನಿವಾರ ತಿಂತಿಲ್ದಾಳು. ಇವಾಗ ಏನಂಗೇನೆ ಅವನು ಯಾವನ ಬಂದವನೆ ಅಂತ ಒಟ್ಟು ಬಿರಿಯಾನಿ ಅದು ಇದು ಮಾಡ್ಕೊಂಡು ತಿಂದುಬಿಟ್ರು. ಅದಕ್ಕೆ ಸರಿಯಾಗೈತೆ ತಗ, ಇನ್ನೊಂದು ದಿವ್ಸ ಮುಟ್ಟಬಾರ್ದು. ತಿಂತಿರ್ಲಿಲ್ಲಪ್ಪ ಮೊದಲು ಶನಿವಾರದೇನು ಒಂದು ಮೊಟ್ಟೆನೂ ತಿಂತಿರ್ಲಿಲ್ಲ. ಎಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಮನೆಗೆ ಹೊರಟು ಮುಡ್ಪಾಕಾಳು. ಇವಾಗ ಯಾಕೆ ಹಿಂಗೆ ತಿಂತಾಳೆ? ಅದು ಏನು ನಡೆಸಿರ್ತೀವಿ ಹಂಗೆ ನಡೆಸ್ಕೊಂಡು ಬಂದ್ರೆ ಏನ. ಕೂದಲು ಬಂದಾಗಿಂದಲೂ ಹರಕೆ ಮಾಡ್ಕೊಂಡಿದ್ಲು ಗನ್ವಾಗಿ, ಅದನ್ನೆಲ್ಲ ಮಾರ್ತಾವಳೇನ. ಯಾಕ ಆವಾಗಲೇ ಮಾತಾಡಿಸ್ತೆ ಯಾಕನ? ಯಾಕೆ ಇಲ್ಲ, ನಾನು ಸುಮ್ಮನೆ ಯಾಕೆ ಮಾತಾಡಿಸ್ದೆ. ಅಲ್ಲ ಕಣಸೆ ಅಂತಮ್ಮ, ಇವಳು ರೂತಮ್ಮ ಶನಿವಾರ ಮೊದಲು ಒಂದು ಮೊಟ್ಟೆನೂ ತಿಂತಿರ್ಲಿಲ್ಲ ಕಣಿ. ಈಗೇನು ಮೊಟ್ಟೆ ಅದು ಯಾತ ಚಿಕನ್ ಮಟನ್ ಅಂತ ನೆನೆಸಿ ತಿಂದುಬಿಟ್ರು. ರಾತ್ರಿ ಎಲ್ಲ ವಾಂತಿ ವಾಂತಿ ವಾಂತಿ. ರಾತ್ರಿ ಚೈತ್ರಮ್ಮನ ಎದ್ದಿದ್ಲು. ನಾನು ಎದ್ದು ಹೊರಕ್ಕೆ ಬಂದೆ. ಯಾಕೆ ನಿದ್ದು ಬರಲಿಲ್ಲ, ಯಾಕೆ ಎದ್ದವರಲ್ಲ ಅಂದ್ಕೊಂಡು ನಾನು ಅಲ್ಗೆ ಬರೋಣ ಅಂದ್ಕೊಂಡು ಬಿಡತ್ತ ಯಾಕೆ ಎದ್ದವ್ರೇನು ಅಂತೇಳಿ ಸುಮ್ಮನಾದೆ. ನೋಡಮ್ಮ ತಿಂತಿರ್ಲಿಲ್ಲ ಅಮ್ಮ, ಯಾಕೆ ಮಾಡ್ಯವ್ರೆ ಅಂದ್ರೂ ತಿಂತಿರ್ಲಿಲ್ಲ. ಯಾಕೆ ತಿನ್ಬೇಕು ಅಲ್ಲು ಗೊತ್ತಾಗಲ್ವ ಅವಳಿಗೆ. ಅಲ್ಲ ನಾವು ಮೊದಲಿಂದ ಇಲ್ಲಾಂದರೆ ನಡೆಸಬಾರ್ದು, ಮೊದಲಿಂದಲೂ ನಡೆಸಬಾರ್ದು. ನಡೆಸಿರೇ ನಡೆಸ್ಬೇಕು. ಅದು ಮನಸ್ಸಿನಾಗ ಹಂಗೆ ಇರುತ್ತೆ, ಅದು ಒಟ್ಟು ಹೆಚ್ಚು ಕಡಿಮೆ ಆಗುತ್ತೆ. ಅದ ಶನಿವಾರ ತಿಂತಿರ್ಲಿಲ್ಲ ಅಮ್ಮ. ನೋಡಿ ಇವಾಗ ಯಾಕಿಂತ ಬುದ್ಧಿ ಇಲ್ಲ ಇದ್ದಾಳೆ ಸರಿಯಾಗಿ ಹೋಗ್ಲಾನ. ಅವ್ರ ಅಮ್ಮನೂ ಸಿಟ್ಟಾಗ್ತಾ ಇದ್ದಾಳೆ, ಅವ್ರ ಅಮ್ಮನೂ ಬೈತಾ ಇದ್ದಾಳೆ. ಅವಾಗಿಂದ ಬೈಕೆಂತಿದ್ಲು ಅವಳೂ ಇಲ್ಲಿ. ಅದೇನಮ್ಮ ನಡೆಸಿದ್ಮೇಲೆ ನಡೆಸ್ಬೇಕು, ಸುಮ್ಮನೆ ಇದು ಮಾಡಬಾರ್ದು. ಮಾಡವಳೆ ನಮಗೆ ಶನಿವಾರ ಅವ್ರ ಮನೆಯಾಗ ಒಂದು ಚಿಕನ್ ಮಟನ್ ಮಾಡ್ತಿರ್ಲಿಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಪೂಜೆ ಮಾಡೋಳು ಎಲ್ಲನ. ಶನಿವಾರ ಅಂತಂದರೆ ಅವಳಿಗೆ ಹಬ್ಬ ಇದ್ದಂಗೆ ಎಷ್ಟು ಚೆನ್ನಾಗಿ ಮಾಡೋಳು. ಯಾಕೆ ನಾನು ಹಂಗೆ ಅಂದ್ಕೊಂಡೆ. ನೆನ್ನೆ ಸಾಕೋ ಏನೋ ಪೂಜೆ ಇಲ್ಲ ಏನಿಲ್ಲ, ಯಾಕೋ ರೂತಮ್ಮ ಹಿಂಗೆ ಅಂತ ಅಂದ್ಕೊಂಡೆ. ಅಲ್ಗೂ ಯಾಕೆ ಬಿಡತ್ತ ಏನೋ ಮಾಡಂಗಿಲ್ವೇನೋ ಅಂತ ನಾನು ಸುಮ್ಮನಾದೆ. ಪೂಜೆ ಪುನಸ್ಕಾರ ಮಾಡಂಗಿದ್ರೆ ಮಾತ್ರ ಅವಳೇನು ಮಾಡಿಬಿಡ್ತಾಳೆ. ಏನೋ ಸೂತ್ಕ ಪಾತ್ಕ ಆದಾಗ ಏನಾನ ಸುಮ್ಮನೆ ಆಗ್ಬಿಡ್ತಾಳೆ ಅಷ್ಟೇ. ಕಮ್ಮಿ ಆತೇನೆ ಒಂದು ಸುಸ ಏನಾನ? ಹಾಂ ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಕಡಿಮೆ ಆಯಿತು, ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗೈತೆ ವಾಂತಿ. ನಿದ್ದೆ ಬರ್ತೈತೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣವ, ಹುಷಾರ ಮಾಡಿ ಕೆಪ್ತೀನಿ. ರಾತ್ರಿ ಎಲ್ಲ ವಾಂತಿ ವಾಂತಿ ವಾಂತಿ. ಯಪ್ಪ ಯಾವತ್ತು ಹಿಂಗೆ ಆಗಿರಲಿಲ್ಲ ಕಣಮ್ಮ, ಅದು ಯಾಕೆ ಹಿಂಗಾಯ್ತೋ ಏನೋ. ತಿನ್ನಬೇಡ ಕಣೆ ರೂತಮ್ಮ, ನಿನಗೆ ಶನಿವಾರ ತಿಂದರೆ ಆಗಲ್ಲ. ನಿನ್ನ ಮೊದಲಿಂದಲೂ ತಿಂತಿರ್ಲಿಲ್ಲ, ಏನು ತಿಂಬೋದೇನು ಕೊಳೆ ಹೋಗುತ್ತೆ. ತಿಂಬಲ್ಲ ಅಂತೇಳಿ ಯಾರಕ್ಕೆ ಕಟ್ಕೇಳ್ತಾಯಿ. ತಿಂಬಲ್ಲ ಅಂತ ತಪ್ಪು ಕಣ್ಕೆ ಹಾಕಿ ಇನ್ನು ನೀನು ಇದು ಮಾಡಿಕೆ. ಈಗ ನಡೆಸಿದ್ಯಾ ನೀನು ಮೊದಲಿಂದಲೂ ಅವಾಗಿಂದಲೂ ನಡೆಸಿದ್ಯಾ ಅಂದಮೇಲೆ ನಡೆಸಲೇಬೇಕು. ಇವಾಗ ನೀನು ಸೋರಿಸ್ತಿದ್ದ ಹಿಂಗೆ ನಡ್ಕೊಂಬಂದಿದ್ಯಾ, ಹಿಂಗೆ ನಡ್ಕೊಂಡು ಹೋಗು. ಬೇಡ ತಿಂಬಕ್ಕೆ ಹೋಗ್ಬೇಡ ನೋಡು. ಶನಿವಾರ ತಿಂದಿದ್ದಕ್ಕೆ ನಿನಗೆ ಹೆಂಗಾಯ್ತು ಅಂತೇಳಿ. ನಮ್ಮ ತಾಯಿ ತಿಂಬಲ್ಲ. ಅಯ್ಯಪ್ಪ ರಾತ್ರಿ ಅಂತೂ ನನಗೇನು ಆಗ್ತೀನಪ್ಪ ಅನ್ನಿಸ್ಬಿಟ್ಟಿತ್ತು. ಅಯ್ಯೋ ನನಗೆ ಸಖತ್ತು ಒಂಥರ ಎಂಬ ನಿದ್ದೆ ಬೇರೆ ಗೊತ್ತಾಯ್ತು ಕಣವ. ಏನಮ್ಮ ಮಾಡೋದು ಇವಾಗ? ಮನೆ ಕೆಮ್ತೀನಿ ಮನುಷ್ಯ. ನಾನು ಬಂದವನೇ ಅಂತ ಒಟ್ಟು ಬಿರಿಯಾನಿ ಅದು ಇದು ಮಾಡಿ ನಾವು ಉಮ್ಲಿಲ್ ತಾಯಿ. ನಾನು ಉಮ್ಲಿಲ್ ಕಣೆ ಶಾಂತಮ್ಮ. ನಾನು ನಮ್ಮ ಪುಣ್ಯಮ್ಮನ ಮನೆ ಮುದ್ದೆ ಉಂಡು ಬಂದೆ. ಉಳ್ಸಪ್ಪನು ಮುದ್ದೆ ಮಾಡಿದ್ರು, ಉಂಡು ಬಂದ್ಬಿಟ್ಟು. ಅಲ್ಲ ಕಣೆ ಶನಿವಾರ ತಿಂತಿಲ್ದಾರು ಯಾಕೆ ತಿಂಬಕ್ಕೆ ಹೋಗಿದ್ದೆ ನೀನು? ಇಲ್ಲೂ ದವತಾರ ಆಡ್ತೀಯ ಫಸ್ಟು. ನೀನು ಮೊದಲು ಹೆಂಗಿದ್ದಂಗೆ ಇರೋದು ಕಲಿ. ಇಲ್ಲೂ ದವತಾರ ಆಡಕ್ಕೆ ಹೋಗ್ತೀಯ ನೀನು. ಓಹೋ ಯಾಕೆ ಮುಂದುವರೆದಿದ್ದೀನಿ ಅಂತಲ್ಲ ಅಂದಿಟ್ಟು. ಹಂಗಲ್ಲ ಕಣಜ್ಜಿ, ಬಿಡು ಏನಾಗಲ್ಲ. ಎಲ್ಲರೂ ಎಲ್ಲ ವಾರನೂ ತಿಂತಾರ ಒಬ್ಬೊಬ್ರು. ನಾನು ಯಾತಕ್ಕೆ ಸುಮ್ಮನೆ ನಡೆಸ್ಕೊಂಡತ್ತ ಪ್ರವೇರು ಆಗ್ಲೆಲ್ಲ ಬೈಯರು. ನೀನು ಇಲ್ಲೂ
ಶನಿವಾರ ತಿಂಬಲ್ಲ ಅಂತೀಯ, ಸುಮ್ಮನೆ ತಿನ್ನು ಅಂತ ಹೇಳಿ ಬೈಯೋದು. ಅಯ್ಯಪ್ಪ ಇಲ್ಗನ ಕರ್ಕೊಂಡು ಹೋದ್ರು ಹಂಗೇನೆ, ನೋಡು ನೀನು ಶನಿವಾರ ತಿಂಬಲ್ಲ ಅಂತೀಯ, ನಿನ್ನಿಂದ ನಾವು ತಿಮ್ಮಂಗಾಗಲ್ಲ ಹಿಂಗೆ ಹಿಂಗೆ ಅಂಬದ, ಅದಕ್ಕೆ ಅವೆಲ್ಲ ನಡ್ಸಕ್ಕೆ ಹೋಗ್ಬೇಡ ಅಂತ ಅಂಬೋದು. ಅದಕ್ಕೆ ಆತ ನಾನು ತಿಮ್ಮನ ಅಂತ ತಿಂದೆ. ಏನು ಮಾಡೋದು, ಶನಿವಾರನೂ ಏನಾಗಲ್ಲ ಬಿಡತ್ತ ಅಂತೇಳಿ ತಿಂದ್ಬಿಡೋಣ ಅಂತ ತಿಂದೆ, ಏನಾಗಲ್ಲ ಅಂತ. ಅದು ನೋಡಿ ರಾತ್ರಿ ಎಲ್ಲ ವಾಂತಿ 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 ಅಂದ್ರೆ ವಾಂತಿ. ನಾನು ಅದನ್ನೇ ಬೈತಾ ಇದ್ದೀನಿ ಶಾಂತತೆ. ಅಲ್ಲ ನೋಡು, ನಡೆಸಿದ ಮೇಲೆ ನೀನು ಸುಮ್ಮನೆ ನಡೆಸ್ಕೊಂಡು ಹೋಗ್ಬೇಕಣಮ್ಮ ಅಂತೇಳಿ ರಾತ್ರಿ ಎಲ್ಲ ವಾಂತಿ ಅಂದ್ರೆ ವಾಂತಿ. ಅಯ್ಯಪ್ಪ ಸಖತ್ತು ವಾಂತಿ ಮಾಡ್ಕೊಂಡ್ಲು. ಅದಕ್ಕೆ ನಾನು ಹೇಳಿದೆ, ಹಿಂಗೆಲ್ಲ ನೀನು ಇದು ಮಾಡಬೇಡ ಕಣಮ್ಮ ಅಂತ ಹೇಳಿ. ಅಲ್ಲ ಕಣ್ರು ತಮ್ಮ, ನೀನು ಯಾವಾಗಿಂದಲೂ ಶನಿವಾರ ಹೆಂಗೆ ಪೂಜೆ ಮಾಡ್ಕೊಂಡು ಹೆಂಗೆ ಇದೀಯ, ಇವಾಗ ಇಲ್ಲೊಂದು ಇದು ಮಾಡಕ್ಕೆ ಹೋದ್ರೆ ಅವೆಲ್ಲ ಬಿಟ್ಟಾಕು, ಅವೆಲ್ಲ ಏನು ತಲೆ ಕೆಡಿಸ್ಬೇಡ ನೀನು. ತಿಂಬದೇನು ಕೊಳೆ ಹೋಗುತ್ತಮ್ಮ, ಇನ್ನೊಂದಿನ ತಿನ್ನೇನು ಭಾನುವಾರ ದಿನ. ಶನಿವಾರ ಯಾರು ತಿಂತಾರಮ್ಮ, ಯಾರು ತಿಂಬಲ್ಲ. ಈಗ ಎಲ್ಲರೂ ತಿಂಬಕ್ಕೆ ಹೋಗ್ಬಾರ್ದು. ನೀನು ಮೊದಲಿಂದಲೂ ನೀನು ನಡೆಸ್ಬಾರ್ದಾಯ್ತು, ಹಂಗೆ ಅರ್ಕೆ ಕಟ್ಕೋಬಾರ್ದಾಗಿತ್ತು. ನಾನು ಇರೋತಕ್ಕ ಶನಿವಾರ ಚಿಕನ್ ಮಟನ್ ಯಾತು ತಿಂಬಲ್ಲಪ್ಪ, ಹೀಗೆ ಹಂಗೆ ನಡ್ಕೊಂತೀನಪ್ಪ ಅಂತ ಹೇಳಿ ಅರ್ಕೆ ಒತ್ಕೊಂಡ್ಮೇಲೆ ಅದು ಹೆಂಗೆ ಅಂದ್ಕೊಂಡಿರ್ತೀವ ಹಿಂಗಿರ್ಬೇಕು. ದೇವ್ರು ಏನು ಮಾಡ್ತಾನ ಬಿಡ್ತಾನ, ದೇವ್ರು ಹಂಗೆ ಹಿಂಗೆ ಅಂತ ಒಂಬರ್ಗೆ ಅದು ಅರ್ಥ ಆಗಲ್ಲ. ನೋಡು ಇವತ್ತು ನೀ ದೇವ್ರಿದ್ದಾನೆ ಎಂಬತ್ತು ಇದೇ ಸಾಕ್ಷಿ. ನೋಡು ನೀನು ಎಂದು ಶನಿವಾರ ತಿಂದಿಲ್ದಾಳೆ, ಇವತ್ತು ಶನಿವಾರ ತಿಂದುಬಿಟ್ಟೆ. ತಿಂದಿದ್ದಕ್ಕೆ ನೋಡ್ರಿ ರಾತ್ರಿ ಎಲ್ಲ ವಾಂತಿ 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 ನೋಡಿ ಹೆಂಗಾತು. ಅದಕ್ಕೆ ಮತ್ತೆ ದೇವ್ರೆ ಅದು ಯಾವ ರೂಪದಾಗ ಏನು ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಾಂದ್ರೆ ನಡ್ಸಕ್ಕೆ ಹೋಗ್ಬಾರ್ದು, ನಡೆಸಲಿಲ್ಲ ಅಂದ್ರೆ ಏನೋ ಒಂದು ಸ್ವಲ್ಪ ಸುಮ್ಮನೆ ತಿಂದು ಬಿಡ್ಬೋದು. ಇವಾಗ ತಿಂದಾಗ ನಿಂಗೆ ರಾತ್ರಿ ಎಲ್ಲ ಹೆಂಗೆ ಅನ್ಸೈತೆ, ಶನಿವಾರ ತಿಂತಿರ್ಲಿಲ್ಲ ಇವಾಗ ತಿಂತಾ ಇದ್ದೀನಿ, ಶನಿವಾರ ತಿಂತಿರ್ಲಿಲ್ಲ ಇವಾಗ ತಿಂತಾ ಇದ್ದೀನಿ ಅಂತ ಅನ್ಸಿರುತ್ತೆ. ಅದಕ್ಕೆ ಹಿಂಗಾಗಿರೋದು. ಎಲ್ಲರೂ ತಿಂತಾರೆ, ಅವ್ರ ಮೊದಲಿಂದ ನಡೆಸಿರಲ್ಲ ಏನಿರಲ್ಲ. ನೀನು ಹಂಗಂತ ಅನ್ಕೊಂಡಿದ್ದೆ ತಾನೆ, ಕೂದಲಿಲ್ಲಿದ್ರಪ್ಪ ಪರಮಾತ್ಮ ಕೂದಲು ಕೊಟ್ಟು ಗೋಯಿಂದ ನಿನಗೆ ಮೋಡ ಹಾಕ್ತೀನಿ ಅಂತ. ಇನ್ನೊಂದ್ಸತಿ ಹೋಗ್ಬಾರಮ್ಮ ಅಂತ ನಾನು ತಿರುಪ್ತಿಗೆ ಅಂತ ಹೇಳಿದ್ದೀನಿ. ಅದಕ್ಕೆ ಮತ್ತು ನಿನ್ನ ಗೋಟು ಇದು ಗ್ರಾಸರ್ ಸರಿ ಇಲ್ಲ. ಹೇಳಿದ್ದೀನಿ ಸೇನೆ ದಿನ ಹತ್ಕಣಮ್ಮ ಹೋಗ್ಬಾ, ನೀನು ಇವತ್ತು ಕೂದಲು ಎಲ್ಲನ ಚೆನ್ನಾಗಿ ಬಂದವು, ನೀನು ಅಲ್ಲಿಗೆ ಹೋಗಿ ಬಂದಾಗಿಂದಲೂ ನಿನ್ಗೊಂದಿಟ್ಟು ಒಳ್ಳೇದಾಯ್ತು ತಿರುಪ್ತಿಗೆ ಅಂತ ಹೇಳಿ ನಾನು ಹೇಳಿದ್ದೀನಿ. ಸುಮಾನ್ ಬಾವ ದೊಡ್ಡ ಅನ್ಕಣಮ್ಮ ತಿರುಪ್ತಿ ತಿಮ್ಮಪ್ಪ, ನಿನಗೆ ಗೊತ್ತಿಲ್ಲ. ನಡ್ಕೊಂಡ ಮೇಲೆ ನಡಿಬೇಕು. ನೀನು ನೋಡಿ ನಡ್ಕೊಂಡಾಗ ಎಷ್ಟು ಒಳ್ಳೇದಾಯ್ತು ನಿನಗೆ. ಇವಾಗ ನೀನು ನೋಡಿ ಹಿಂಗೆಲ್ಲ ಇದು ಮಾಡ್ಕೊಂತಿರೋದಕ್ಕೆ ಬಿಡು ಅಂತ ಹೇಳಿ ಇದು ಮಾಡಿ ನಾಳೆನೇ ಶನಿವಾರನೂ ಪೂಜೆ ಮಾಡೋದು ಅದೆಲ್ಲ ಇಲ್ಲಿ ಬಂದಾಗಿಂದ ಬಿಟ್ಟಿದೀಯ. ಅದಕ್ಕೆ ಮತ್ತು ಈ ಓಟು ಗ್ರಾಸರ್ಗಳು ನಿಮ್ಗೆ ಓಟು ಸರಿ ಇಲ್ಲ, ಎಲ್ಲ ಎಡವಟ್ಟುಗಳು ಆಗ್ತಾ ಇರೋದು. ಏನು ಅಂದ್ಕೊಂಡಿದ್ರಿ ನೀವು, ಯಾರು ರೂಪ್ತಾಗಾದ್ರೂ ದೇವರು ಯಾವುದು ದೇವರು ಏನು ಮಾಡ್ತಾನೆ ಅನ್ಕೋಬೋದು. ಯಾವ ರೂಪ್ತಾಗ ಏನು ಯಾವ್ದು ಇದು ಮಾಡ್ಬೇಕು ಅದು ಮಾಡ್ತಾನೆ. ಹಿಂಗೆ ಮಾಡಬೇಕು ಇದನ್ನೇ ಇದು ಮಾಡಬೇಕು ಅಂಬೋದು ಅವ್ನಿಗೆ ಚೆನ್ನಾಗಿ ಗೊತ್ತೈತಿ. ಯಾವ್ದು ಮಾಡಿದರೆ ಹೆಂಗೆ ಏನು ಅಂತ ನೋಡ್ತಿರ್ತಾನೆ ಕಣಮ್ಮ ಪರಮಾತ್ಮ. ಮಾನಬಾಬು ದೊಡ್ಡ ಅನ್ಕಣಮ್ಮ ತಿಮ್ಮಪ್ಪ, ನೀನಿನ್ನೂ ನೋಡಿಲ್ಲ ಅವನ್ನ. ಸರಿ ಆಯ್ತು ಹೇಳಜ್ಜಿ, ತಿಂಬಲ್ಲ ತಪ್ಪಾಯ್ತು ಅಂತ ತಪ್ಪು ಕಾಣಿಕೆ ಹಾಕಿ ದೇವ್ರೆ ತಪ್ಪಾಯ್ತಪ್ಪ ತಿರ್ಪ್ತಿ ತಿಮ್ಮಪ್ಪ ಅಂತೇಳಿ ಹಾಕ್ಬಿಡ್ತೀನಮ್ಮ. ರಾತ್ರಿ ಅಂತ ಹಂಗೆ ಹಿಂಗಾಗಲಿಲ್ಲ, ನಾನು ಹಂಗೆ ಅನ್ಕೊಂಡೆ. ಅಯ್ಯೋ ನಾನೆಂದು ತಿಂತಿರ್ಲಿಲ್ಲ, ತಿಂದುಬಿಟ್ಟೆ ಶನಿವಾರ, ಏನೋ ಕೇಳಲ್ಲ ಅಂತ ಹೇಳಿ ತಿಂದುಬಿಟ್ಟೆ. ಏನಪ್ಪ ಇದು ಹಿಂಗಾತು ಅಂತ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ನಿದ್ದೆ ಬಂದಾಗ ಆಗ್ತೈತಿ. ಏನು ಮಾಡೋದು, ನಾನು ಯಾಕಾದರೂ ತಿನ್ನು ಏನೋ ಅಂತ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಇವತ್ತು ಮಾಡೋಕ್ಕಾಗೋದು ಭಾನುವಾರ ಒಂದು ಸಣ್ಣ ತಡ್ಕೊಂಬಿಲ್ಲ ಕಣಮ್ಮ. ನನಗೆ ಹಿಂಗೆ ಭಯವಾಗಿತ್ತು ಆಟೋತ್ನಾಗ ಹೊತ್ತಲ್ದೊತ್ನಾಗ ಹಂಗೆ ಆಗ್ಬಿಟ್ರೆ ಓಟು ಕಾತ್ಲತ್ನಾಗ ಎಲ್ಲಿ ಏನಪ್ಪ ಅಮ್ಮಂಗೆ ಆಗುತ್ತೆ, ಹಂಗಾಗುತ್ತೆ. ವಾಂತಿ ವಾಂತಿ ನೀರು ಕುಡಿದ್ರು ವಾಂತಿ. ಅಯ್ಯೋ ನೀನು ದೇವ್ರ ಪರೀಕ್ಷೆ ಮಾಡಕ್ಕೆ ನೋಡಿದ್ಯಾ ನೋಡು. ದೇವ್ ಎಂಥದ್ದಾತು ಅಂತ ನೀನು ನೋಡಮ್ಮ ಎಂಥ ಕಷ್ಟ ಅನುಭವಿಸ್ದೆ ಒಂದೇ ರಾತ್ರಿಗೇನೆ. ನಿಜ ನಾನು ಶನಿವಾರ ದಿನ ಯಾವತ್ತೂ ತಿಂತಾ ಇರಲಿಲ್ಲ, ನನಗೆ ಕೂದಲಿರ್ಲಿಲ್ವಲ್ಲ. ಅವಾಗ ತಿರುಪ್ತಿ ಬೆಟ್ಟ ಹತ್ಕೊಂಡು ಹೋಗಿ ನಾನೆಲ್ಲ ದೇವ್ರಿಗೆ ಆರ್ಕೆ ಮಾಡ್ಕೊಂಡು ಬಂದಾಗಿಂದ ತಿರುಪ್ತಿಗೆ ನನಗೆ ಅವಾಗ ಕೂದಲು ಬಂದಿದ್ವು. ಮತ್ತು ಹೋಗಿ ತಿರುಪ್ತಿಗೆ ಕೂದಲು ನಾನು ಮುಡಿ ಕೊಟ್ಟಿದ್ದೆ. ಮುಡಿ ಕೊಟ್ಟು ಕೂದಲು ಬಂದಮೇಲೆ ತಿರ್ಗಿ ಮುಡಿ ಕೊಟ್ಟು ಬಂದಿದ್ದೆ. ಹೋಗಿ ಮುಡಿ ಕೊಟ್ಟು ಬಂದಮೇಲೆ ನನಗೆ ತುಂಬ ಚೆನ್ನಾಗಿ ಕೂದಲು ಬಂದವು. ಆವಾಗಿಂದ ನಾನು ಏನಂತ ಆರ್ಕೆ ಮಾಡ್ಕೊಂಡಿದ್ದೆ, ದೇವರೇ ನೀನು ಇರೋದು ನನಗೆ ಅವಾಗ ಒಂಥರ ನಂಬಿಕೆ, ದೇವರು ಇದ್ದಾನೆ ಅನ್ನೋದು ನಂಬಿಕೆ ಇತ್ತು. ಅದಕ್ಕೆ ನಾನು ದೇವರೇ ನೀನು ಇರೋವರೆಗೂ ನಾನಿರೋವರೆಗೂ ನಾನು ಶನಿವಾರ ಚಿಕನ್ ಮಟನ್ನು ಏನೂ ತಿನ್ನಲ್ಲಪ್ಪ. ನೀನು ವಾರದ ದಿನ ನೀಟಾಗಿ ನಾನು ಇರೋ ತನಕ ನಾನು ನಿನ್ನ ಪೂಜಿಸ್ತೀನಿ, ನೀನು ಇರೋವರೆಗೂ ನಾನು ನಿನ್ನ ನಂಬ್ತೀನಿ ಅಂತೇಳಿ ನಾನು ಹರಕೆ ಮಾಡ್ಕೊಂಡಿದ್ದೆ. ತುಂಬ ಹರಕೆ ಮಾಡ್ಕೊಂಡಿದ್ದೆ, ನಾನು ನಂಬಿದ್ದೆ. ತಿಂತಾ ಇರಲಿಲ್ಲ ಯಾವತ್ತೂ ಒಂದು ಚಿಕನ್ ಮಟನ್ ಈ ಥರ ಎಲ್ಲ ನಾನು ತಿಂತಾ ಇರಲಿಲ್ಲ. ನಾನು ಮಾಡಿದ್ದಾರೆ ಅಂತಂದ್ರೂ ಅಲ್ಲಿಗೆ ಹೋಗ್ತಾನೂ ಇರಲಿಲ್ಲ, ಆ ಥರ ಇದ್ದೆ. ಆದರೆ ರಾತ್ರಿ ಬಿಡು ಏನಾಗಲ್ಲ, ಮನೆಗೆ ಆಯಪ್ಪ ಆಗಲೆಲ್ಲ ಬೈಯದ, ಅದಕ್ಕೆ ಬಿಡು ಏನಾಗಲ್ಲ ಅಂತ ತಿಂದಿದ್ದಕ್ಕೆ ನಿಜ ರಾತ್ರಿ ಎಲ್ಲ ವಾಂತಿ 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 ಸಖತ್ತು ವಾಂತಿ ಒಬ್ಳಿಸಿ ಸಾಕಾಗ್ಬಿಡ್ತು, ಅಷ್ಟು ವಾಂತಿ ಆಗ್ಬಿಡ್ತು. ಅದಕ್ಕೆ ದೇವರ ಸತ್ಯ ತಿರುಪ್ತಿ ತಿಮ್ಮಪ್ಪ ತುಂಬ ದೊಡ್ಡವನಪ್ಪ ಅಂತೇಳಿ ಕೈ ಮುಗಿದು ತಪ್ಪು ಕಾಣಿಕೆ ಹಾಕಿ ತಪ್ಪಾಯ್ತಪ್ಪ ಅಂತೇಳಿ ತಪ್ಪು ಕಾಣಿಕೆ ಹಾಕಿದ್ದೀನಿ.
ಹಾಕ್ತೀನಿ ಇವಾಗ ಹೋಗ್ಬಿಟ್ಟು ಹಾಕಿ ಸ್ವಲ್ಪ ಏನೋ ಕಂಟ್ರೋಲ್ ಆದರೆ ಸಾಕು. ಸಖತ್ತು ವಾಂತಿ ರಾತ್ರಿ ಎಲ್ಲ ವಾಂತಿ, ತಿಂದಿರೋದೆಲ್ಲ ಈಚೆಗೆ ಬಂದ್ಬಿಡ್ಬೇಕು, ಹಂಗೆ ವಾಂತಿ ಆಗ್ಬಿಡ್ತು ನೋಡಿ. ಯಾವ ಥರ ಮಹಿಮೆ ತಿರುಪತಿ ತಿಮ್ಮಪ್ಪಂದು ಅಂತ. ನಡೆಸಿದ್ರೆ ನಡೆಸ್ತಾ ಹೋಗ್ಬೇಕು. ಅದೇನು ನಡೆಸಿದ್ವಿ ಅದನ್ನು, ನಡೆಸಿರ್ಲಿಲ್ವಾ ಅದೇನಿಲ್ಲ, ಹೆಂಗಿದ್ದೀವೋ ಹಂಗಿರ್ಬೇಕು, ಹೊಸ್ದಾಗೇನು ನಡ್ಸೋಕೆ ಹೋಗ್ಬಾರ್ದು. ಹಿಂಗೆ ಆಗೋದು ನೋಡಿ. ಅವತ್ತು ಅವಳು ಹಂಗೆ ಹೆಂಗೆ ಅರ್ಕೆ ಕೊಟ್ಕೊಂಡಿದ್ಲ ಹಂಗೆ ಇರಲೇಬೇಕು, ಇಲ್ಲಾಂದರೆ ಅದು ತಪ್ಪಾಗ್ಬಿಡುತ್ತೆ. ನೋಡ್ತಾ ದೇವ್ರನ್ನೇ ಪರೀಕ್ಷೆ ಮಾಡ್ದಂಗೆ ಆಗುತ್ತೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.